ಜಮೀನ್ದಾರ ಭಯ ಪಟ್ಕೊಂಡ್ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಮಗ ಒದ್ದಾಡ್ತಿರ್ತಾನೆ. ಅರೆ ಅರೆ ಏನಾಯ್ತು? ನಿನಗೆ ಏನಾಯ್ತಪ್ಪ? ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಗೋಂಗಟ್ಲಾಲ್ ಅಂಗಡಿಯಲ್ಲಿ ದೋಸೆ ತಿಂದಿದ್ದೆ. ನಾನು ಅನ್ಕೊಂಡಿದ್ದೆ ಆ ಅಂಗಡಿಗೆ ಯಾರೂ ಹೋಗೋದಿಲ್ಲ, ಅದಕ್ಕೆ ಹೋದೆ. ಅಷ್ಟೇ ಅಪ್ಪ ನಡೆದಿದ್ದು. ನನ್ನಿಂದ ತಪ್ಪಾಗ್ಬಿಡ್ತು. ಡಾಕ್ಟರ್ ಅಂಕಲ್ನ ಕರೀರಿ. ಅವನ ಮಗನ ಈ ಸ್ಥಿತಿಯನ್ನ ನೋಡಿ ಜಮೀನ್ದಾರ ಘೂಂಗಟ್ಲಾಲ್ನ ಅಂಗಡಿಗೆ ಹೋಗ್ತಾನೆ. ಮತ್ತೆ ಅವನ ಹತ್ರ ಹೋಗಿ ಕೋಪದಿಂದ ಹೇಳ್ತಾನೆ, ಇನ್ಮೇಲೆ ಈ ಊರಲ್ಲಿ ಒಂದು ನಾನಿರಬೇಕು, ಇಲ್ಲ ನೀನಿರಬೇಕು. ನಿನ್ನ ಅಂಗಡಿಯಿಂದ ತಿಂದ ದೋಸೆಯಿಂದ ಇವಾಗ ನನ್ನ ಮಗನಿಗೆ ಹುಷಾರಿಲ್ಲ. ಅಯ್ಯೋ, ನನ್ನ ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ. ಇನ್ಮೇಲೆ ಯಾವಾಗಲೂ ಈ ಥರದ ಕಲಬೆರಕೆ ವಸ್ತುಗಳನ್ನ ನಾನು ಮಾರಲ್ಲ. ನೀನು ಮಾಡಿದೆ ಎಲ್ಲದನ್ನ ಇವಾಗ ಪೊಲೀಸ್ ಜೊತೆ ಹೇಳ್ಬೇಕು. ಬಾ ನನ್ನ ಜೊತೆ. ಜಮೀನ್ದಾರ ಘೂಂಗಟ್ಲಾಲ್ನ ಪೊಲೀಸ್ಗೆ ಒಪ್ಪಿಸ್ಬಿಡ್ತಾನೆ.